ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೀತಾ ಇದ್ದು ಜನರ ಬೇಡಿಕೆ ಸಹ ಹೆಚ್ಚಾಗ್ತಿದೆ. ಇನ್ನು ರಾಜಧಾನಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಿಗೂ ಕನೆಕ್ಟಿವಿಟಿ ಬೇಕೆಂಬ ಕೂಗು ಹೆಚ್ಚಾಗಿರುವ ಬೆನ್ನಲ್ಲೇ ಕಲ್ಪತರುನಾಡು ತುಮಕೂರಿಗೆ ವಿಸ್ತರಿಸುವ ಮೆಟ್ರೋ ಯೋಜನೆಗೆ ಬಿಎಂಆರ್ಸಿಎಲ್ ವೇಗ ನೀಡಿದೆ. ನಮ್ಮ ಮೆಟ್ರೋ ಸದ್ಯ ನಗರದ ಬಹು ಬೇಡಿಕೆಯ ಸಾರ್ವಜನಿಕ ಸಾರಿಗೆ. ಈಗ ಈ ಮೆಟ್ರೋ ರೈಲಲ್ಲಿ ಓಡಾಡುವ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ರಾಜಧಾನಿಯ ಜನರಿಗೆ ಮತ್ತೊಂದು ಗುಡ್ ನ್ಯೂಸ್. ಬೆಂಗಳೂರು ಟು ತುಮಕೂರಿಗೆ ಮೆಟ್ರೋ ಸಂಚಾರ. ಬೆಂಗಳೂರು ತುಮಕೂರು ಮಧ್ಯೆ ಮೆಟ್ರೋ ಓಡಾಡುವ ಸುದ್ದಿ ಪಕ್ಕಾ ಆಗ್ತಿದೆ. ಎರಡು ನಗರಗಳ ನಡುವಿನ ಮೆಟ್ರೋ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ ಸಿಕ್ಕಿದೆ. ಖಾಸಗಿ ಕಂಪನಿಯಿಂದ ಈಗಾಗಲೇ ಕಾರ್ಯಸಾಧ್ಯತಾ ಪರೀಕ್ಷಾ ವರದಿಯನ್ನ ಸಿದ್ಧಪಡಿಸಿರುವ ಬಿಎಂಆರ್ಸಿಎಲ್ ಆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. 56.6 ಕಿಲೋಮೀಟರ್ ಮಾರ್ಗದಲ್ಲಿ 25 ಎತ್ತರಿಸಿದ ನಿಲ್ದಾಣ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿದೆ. ರಾಜ್ಯ ಸರ್ಕಾರ ಕೊಟ್ಟದ ಒಪ್ಪಿಗೆ ಮೇಲೆ ಈ ಫಿಸಿಬಿಲಿಟಿ ಸ್ಟಡಿ ಒಂದು ಕನ್ಸಲ್ಟೆಂಟಿ ಸರ್ವಿಸ್ ಕೊಟ್ಟಿದ್ವಿ. ಆ ಫಿಸಿಬಿಲಿಟಿ ಸ್ಟಡಿನ ಅವ್ರು ಸಬ್ಮಿಟ್ ಮಾಡಿದ್ದಾರೆ. 59.5 ಕಿಲೋಮೀಟರ್ ಅಷ್ಟು ಉದ್ದ, ಅದರಲ್ಲಿ ಒಂದು 25 ಸ್ಟೇಷನನ್ನು ಅವರು ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಇದು ವೆಚ್ಚದಲ್ಲಿ ಎಲ್ಲೆಲ್ಲಿ ನಾವು ಸ್ಟೇಷನ್ಗಳು ಹಾಕ್ಬೋದು, ಎಲ್ಲೆಲ್ಲಿ ಜನರು ಬರುವಂಥ ಸಾಧ್ಯತೆಗಳಿದ್ದಾವೆ, ಇವೆಲ್ಲ ಅದು ಫಿಸಿಬಿಲಿಟಿ ಸ್ಟಡಿ ಬಂದಿರುತ್ತೆ. ಬೆಂಗಳೂರಿನಿಂದ ತುಮಕೂರು ಮಧ್ಯೆ ಬರುವ ನಿಲ್ದಾಣಗಳು ಯಾವುವು ಅಂತ ನೋಡೋದಾದ್ರೆ, ಗ್ರೀನ್ ಲೈನ್ನ ಮಾದಾವರ ಮೆಟ್ರೋ ನಿಲ್ದಾಣದಿಂದ ಪ್ರಾರಂಭವಾಗುವ ಮಾರ್ಗ ಶಿರಾ ಗೇಟ್ ವರೆಗೆ ಹಾದು ಹೋಗಲಿದೆ. ಮಾದಾವರ ನಿಲ್ದಾಣದಿಂದ ಮಾಕಳಿ, ದಾಸನಪುರ, ನೆಲಮಂಗಲ, ವೀವರ್ ಕಾಲೋನಿ, ನೆಲಮಂಗಲದ ವಿಶ್ವೇಶ್ವರಪುರ, ನೆಲಮಂಗಲದ ಟೋಲ್ಗೇಟ್, ಬೂದಿಹಾಳ್, ಟಿ ಬೇಗೂರು, ತಿಪ್ಪಗೊಂಡನಹಳ್ಳಿ, ಕುಲವನಹಳ್ಳಿ, ಮಹಿಮಾಪುರ, ಬಿಲ್ಲನಕೋಟೆ, ಸೋಂಪುರ ಕೈಗಾರಿಕಾ ಪ್ರದೇಶ, ದಾಬಸ್ಪೇಟೆ, ನಲ್ಲಯ್ಯನಪಾಳ್ಯ, ಚಿಕ್ಕಹಳ್ಳಿ, ಹಿರೇಹಳ್ಳಿ ಕೈಗಾರಿಕಾ ಪ್ರದೇಶ, ಪಂಡಿತನಹಳ್ಳಿ, ಕ್ಯಾತ್ಸಂದ್ರ ಬೈಪಾಸ್, ಕ್ಯಾತ್ಸಂದ್ರ, ಎಸ್ಐಟಿ, ತುಮಕೂರು ಬಸ್ ನಿಲ್ದಾಣ, ಟೂಡಾ ಲೇಔಟ್ ಹಾಗೂ ನಾಗಣ್ಣನ ಪಾಳ್ಯಕ್ಕೆ ಕೊನೆಗೊಂಡು ಶಿರಾ ಗೇಟ್ ವರೆಗೆ ಈ ಮಾರ್ಗ ಹಾದು ಹೋಗಲಿದೆ. ಸದ್ಯ ತುಮಕೂರು ಮಾರ್ಗದ ಪ್ರಯಾಣಿಕರು ಈ ವಿಸ್ತರಿತ ಮೆಟ್ರೋಗಾಗಿ ಬಹು ನಿರೀಕ್ಷೆಯಿಂದ ಕಾಯ್ತಿದ್ದಾರೆ. ಸರ್, ತುಮಕೂರವರಾಗಿ ಯಾಕೆಂದರೆ ನಾವು ಬೆಂಗಳೂರಿಗೆ ಪ್ರತಿನಿತ್ಯ ಓಡಾಡ್ತೀವಿ. ಈ ಟ್ರಾಫಿಕ್ ಜನಜನಿಯಿಂದ ಏಕೆಂದರೆ ಬರಲಿಕ್ಕೆ ತುಂಬ ಪ್ರಾಬ್ಲಮ್ಮು. ಎಷ್ಟೋ ಜನ ನಾವು ಅಲ್ಲಿಂದ ಬಂದರೂ ಕೂಡ ಏನಾಗ್ತದೆ ಅಂದರೆ ನಾವು ಬಂದು ನಾಗವಾರ ಆಗಲಿ ಅಲ್ಲ ಈ ನಾಗಸಂದ್ರ ಆಗಲಿ ಅಲ್ಲಿಂದ ಹಿಡಿದ್ಬಿಟ್ಟು ನಾವು ಮೆಟ್ರೋನೇ ತೊಗೊಂಬರ್ಬೇಕು ವಿತೌಟ್ ರೋಕ್. ಯಾಕೆಂದರೆ ನಾಗಸಂದ್ರವರೆಗೂ ಬಂದು ಮುಂದಕ್ಕೆ ನಾವು ಹೋಗಬೇಕು ಅಂತಂದರೆ ಮಿನಿಮಮ್ 2 ಅವರ್ ಆಗುತ್ತೆ, 1.5 ಗಂಟೆ ಆಗುತ್ತೆ. ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಡೈರೆಕ್ಟಾಗಿ ಮೆಟ್ರೋ ಬಿಟ್ಟರೆ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ. ಸದ್ಯ ಕಾರ್ಯಸಾಧ್ಯತಾ ಪರೀಕ್ಷಾ ವರದಿಯನ್ನ ಬಿಎಂಆರ್ಸಿಎಲ್ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಜತೆಗೆ ಸದ್ಯದಲ್ಲೇ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದ ಒಪ್ಪಿಗೆ ಮಾತ್ರ ಬಾಕಿ ಉಳಿಯಲಿದೆ. ಕಿರಣ್ ಸೂರ್ಯ, ಟಿವಿ9, ಬೆಂಗಳೂರು.